ಯಾಕ ನಮ್ಮ ಲಲಿತವನ ಅರ್ಚಿಗವ ಮನೆ ಬಿಟ್ಟೆಲ್ಲ ಹೊರಗಡೆ ಹೊಂಟಾಳ. ಹ್ಞೂ ಆ ಕಡೆ ಆಕೆ ಯಾರ ಜೊತೆನ ಮಾತಾಡ್ಕೊತ ಕುಂತಿರ್ತಾಳೆ. ಅಲ್ಲಿ ಆ ಕಡೆ ಓಣ್ಯಾಗ ಮಾತಾಡ್ಕೊತ ಕುಂತ್ಲಂದ್ರೆ ಏನ ಅಂದ್ರೂ ಒಂದು ತಾಸು ಎದ್ದು ಬರಂಗಿಲ್ಲ ಆಕೆ. ಈಗಲೇ ಲಲಿತವನ್ ತಲೆ ಹೋಗಿ ಮಾತಾಡ್ತೀನಿ, ಏನೋ ಮದುವೆ ಫಿಕ್ಸ್ ಆಗೈತಿ ಅಂತ ಅನ್ನ ಕುಂತಿದ್ರ. ನಿನ್ನೆಯಿಂದ ನಮ್ಮ ಮನೆ ತಲೆ ಬಂದಿಲ್ಲ. ಮದುವೆ ಫಿಕ್ಸ್ ಆದ್ಮೇಲೆ ಮೊದಲು ಬಂದು ನನಗೆ ಹೇಳಬೇಕಿಲ್ಲ, ಏನು ಮಾತಾಡೇ ಇಲ್ಲ. ಅದಕ್ಕೆ ನಾನು ಹೋಗಿ ಮಾತಾಡಿ ಬರ್ತೀನಿ ಆಕೆ ಹತ್ರ. ಲಲಿತವಾ, ಲಲಿತವಾ, ಏನಕ್ಕೆ ಓನನ್ನು ಒಳ್ಳ ಅತ್ತ ಗಡಿಗೆ ಮನೆಯಾಗ ಅದಳ ಏನು. ನಾನು ಒಳಗಡೆ ಹೋದ್ರಾತ. ಹೆಂಗೆ ಅವ್ರ ಚಿಗವನೂ ಇಲ್ಲ. ಇನ್ನು ತಮ್ಮ ತಂಗಿ ಇಬ್ಬರು ಕಾಲೇಜ್ಗೆ ಹೋಗಾರ. ಇದ್ರ ಅಮ್ಮ ಮತ್ತು ಅವ್ರ ಕಾಕ ಇರ್ತಾರೆ ಅಷ್ಟಲ್ಲ. ಹೋಗ ನಡಿ ನಾನು ಒಳಗಡೆ. ಲಲಿತವಾ, ಏ ಲಲಿತಿ. ಸವಿತಿ, ನೀನು ಯಾವಾಗ ಬಂದಿ? ಯವ್ವ ಏಟ ತಾತ ಯವ್ವ, ನಾನು ಒದ್ರಾ ಕುಂತ ನಿನ್ಗೆ ಮನೆ ಹೊರಗಡೆ ನಿಂತ್ಕೊಂಡು ಓದ್ರಿದೆ. ನೀನೇನು ಅನ್ಲಿಲ್ಲ. ಹೆಂಗೋ ನಿಮ್ಮ ಚಿಗವ್ವ ಹೊರಗಡೆ ಹೋಗಿದ್ಲಲ್ಲ, ಹಾಗಾಗಿ ನಾನು ಧೈರ್ಯ ಮಾಡಿ ಒಳಗಡೆ ಬಂದೆ. ಇಲ್ಲೇ ನಿಂತ್ಕೊಂಡು ಏಟ ತಾತನ ಒದ್ರಾ ಕುಂತು ನೀನೇನ ಯವ್ವ ಓನ್ ಅನ್ನವಲ್ಲಿ ಅದು ಎಂಥ ಚಿಂತೆ ಮಾಡೋ ಕುಂತಿದ್ದಿ? ಹಾಂ ಇಲ್ಲ ಲೇ ಸವಿ, ಅದು ಏನೋ ಯೋಚನೆ ಮಾಡ್ಕೊತ ಕುಂತಿದ್ದಲ್ಲ, ಹಾಗಾಗಿ ನೀನು ಕರೆದಿದ್ದು ನಂಗೆ ಕೇಳಿಸಿಲ್ಲ. ಬಾ ಕುತ್ಕೋ ಇಲ್ಲೇ. ಏನ್ಲೇ ಮದುವೆ ಫಿಕ್ಸ್ ಆಗೈತಂತ ನನ್ನ ತಲೆ ಬಂದು ಏನೂ ಹೇಳೇ ಇಲ್ಲ ಬಿಡ್ಲೆ ನೀನು. ಭಾರಿ ಅದಿ ಬಿಡ್ಲೆ. ಮದುವೆ ಫಿಕ್ಸ್ ಆಗೋಷ್ಟಿಗೆ ನನ್ನನ್ನು ಮರ್ತಿ ಬಿಡವ್ವ ನೀನು. ಇನ್ನು ನಾಳೆ ಗಂಡನ ಮನೆಗೆ ಹೋದ್ಮೇಲೆ ನೀನೇ ನನ್ನನ್ನು ಮಾತಾಡ್ಸ್ತಿದ್ಯೇನು? ಸಾರಿಲೇ ಸವಿ, ಅದು ನಿಂಗೆ ಬಂದು ಹೇಳ್ಬೇಕಂದ್ರೆ ಹೇಳೋದೇ ಆಗಿಲ್ಲ. ಏನು ತಿಳ್ಕೊಬೇಡ್ಲಿ. ಲಲಿತಿ, ಏನಾಗೈತ್ಲೆ ನಿನಗೆ? ಮದುವೆ ಫಿಕ್ಸ್ ಆಗೈತಿ, ಖುಷಿಯಾಗಿರ್ಬೇಕು ನೀನು. ಆದ್ರೆ ಯಾಕೆ ಮುಖ ಈಟ ಮಾಡ್ಕೊಂಡು ಕುತ್ಕೊಂತಿದ್ದಿ? ಅಂಥದ್ದು ಏನಾಯ್ತು ನಿನಗೆ? ರಾಟಿ ಮೇಲೆ ಕುಂತಿದ್ದಿ, ಆದ್ರೆ ಬಟ್ಟೆ ಹೊಲಿಯವಲ್ಲಿ ಏನೋ ಯೋಚನೆ ಮಾಡ್ಕೊಂತ ಕುಂತಿದ್ದಿ. ಮುಖ ನೋಡಿದ್ರೆ ಈಟ ಮಾಡಿದೆ. ನಾ ಅಷ್ಟು ಸಲ ಒದ್ರಿದ್ರೂ ನಿನಗೆ ಕೇಳಿಸಿಲ್ಲ. ಅಂಥದ್ದು ಏನು ಯೋಚನೆ ಮಾಡಕ್ಕುಂತಿಲ್ಲ? ಹೇಳಲೇ ನನ್ನ ತಾಲೆ ಅಂದಂಗೆ. ಅಮ್ಮ ಮತ್ತು ನಿಮ್ಮ ಕಾಕ ಎಲ್ಲರೂ ಎಲ್ಲದಾರ? ನಮ್ಮ ಚಿಗವ್ವ ಈಗೆಲ್ಲೋ ಮಾತಾಡ್ಸ ಡ್ಯಾಸ್ ಆಗುಂತೈತಂತಂದು ಆ ಕಡೆ ಓಣಿಗೆ ಹೋದ್ಲು ಮಾತಾಡಕ್ಕೆ. ನಮ್ಮ ಕಾಕ ಮತ್ತು ನಮ್ಮಮ್ಮ ಹೊಲ್ದಾಗ ಹೋಗಾರ. ಇನ್ನು ಇವರಿಬ್ಬರು ನಮ್ಮ ತಮ್ಮ ತಂಗಿ ಕಾಲೇಜಿಗೆ ಹೋಗಾರ. ಹೌದನ? ಸರಿ, ಹಂಗಾರೆ ಹೆಂಗೋ ನೀನು ಒಬ್ಬಕ್ಕೆ ಅದಿಲ್ಲ. ಹೇಳು ಏನಾತಂತಂದು. ಯಾಕೆ ಮುಖ ಈಟ ಮಾಡಿದೆ? ಯಾಕೆ ನಿಂಗೆ ಈ ಮದುವೆ ಇಷ್ಟ ಇಲ್ಲನ? ಏ ಹಾಗೇನಿಲ್ಲಲೇ, ಮದುವೆ ಇಷ್ಟ ಐತಿ, ಅದ್ರ ಬಗ್ಗೆ ಏನೂ ಇಲ್ಲ. ಅಲ್ಲಲ್ಲೇ ಮದುವೆ ಇಷ್ಟ ಆಯ್ತಂತಿದ್ದಿ, ಮತ್ತೆ ಯಾಕೆ ಮುಖ ಈಟ ಮಾಡ್ಕೊಂಡು ಕೂತ್ಕೊಂಡಿದ್ದಿ? ಏನಾತಂತದ್ದು ಹೇಳು ನಂತೆ ಅಲ್ಲೇ. ಇಲ್ಲಿ ನಂಗೆ ಮದುವೆ ಫಿಕ್ಸ್ ಮಾಡಾರಲ್ಲ ಹುಡುಗನ ತಾಯಿ ಅದರಲ್ಲ, ಅವ್ರೇನು ಮದುವೆನ ನಾವ ಮಾಡಿಕೊಡ್ಬೇಕಂತ ಅಂದಾರಂತ. ಅದಕ್ಕೆ ನಮ್ಮ ಮನ್ಯಾಗ ಮದುವೆ ಮಾಡ್ಕೊಡಕ್ಕೆ ನಮ್ಮ ಕೈಯಾಗ ಈಗ ಆಗಂಗಿಲ್ಲ, ರೊಕ್ಕನೂ ಇಲ್ಲ ಏನಿಲ್ಲ. ಅದಕ್ಕೆ ಈ ಮನೇನ ಮಾರಿಬಿಡೋಣ, ಮನೆ ಮಾರಿ ಬಂದ ರೊಕ್ಕದಾಗ ಎಷ್ಟಾಕೈತೆ ಅಷ್ಟು ವರದಕ್ಷಿಣೆ ಕೊಟ್ಟು ಉಳಿದಿದ್ರಾಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಅನ್ನ ಕುಂತಾರ್ಲಿ. ಹೌದಾ? ಮತ್ತು ಏನು ಮಾಡೋದ್ಲಿ ಈಗ? ನಿಮ್ಮ ಕಾಕನ ಹತ್ರನೂ ರೊಕ್ಕಿಲ್ಲ, ಮತ್ತು ನಿಮ್ಮ ಅಮ್ಮನ ತಲೆನೂ ರೊಕ್ಕಿಲ್ಲ. ಮತ್ತು ಏನು ಮಾಡೋದು ಈಗ? ಈ ಮನೆ ಮಾರ್ಲಾರ್ದ ಬೇರೆ ವಿಧಿನರ ಏನೈತಿ ನೀನು ಹೇಳು. ಏನು ಮಾಡ್ಬೇಕಲಿ? ನಮ್ಮಂಥದ್ದು ಇಷ್ಟ ಜೀವನ, ಒಂದು ಪಡ್ಕೋಬೇಕಂದ್ರೆ ಇನ್ನೊಂದು ಕಳ್ಕೊಲೇಬೇಕು. ಈಗ ನೀನು ಮದುವೆ ಆಗ್ಬೇಕಂದ್ರೆ ಇದೊಂದೇ ದಾರಿ ಇರೋದು. ಇನ್ನು ಪುಣ್ಯ ಅನ್ನು ಇಲ್ಲೇ ಇದ್ದೂರಾಗ ಮಂತನ ಎಲ್ಲ ಚಲೋ ಇದ್ದಿದ್ದೈತಿ, ಅವ್ರ ಬಗ್ಗೆನೂ ಎಲ್ಲ ಗೊತ್ತಿದ್ದಿದ್ದೈತಿ. ಚಲೋ ಅಲ್ಲನ? ಈಗ ನೀನು ಮದುವೆ ಆಗಿ ಹೋಗೋ ಕಡೆ ಲಕ್ಷ್ಯ ಕೊಡು, ಈ ಮನೆಗಿನಿ ಕಡೆ ಎಲ್ಲ ಲಕ್ಷ್ಯ ಕೊಡಬೇಡಲಿ. ಇಲ್ಲಲೇ ಸವಿತಿ, ನಂಗೆ ಈ ಮನೆ ಮಾರಕ್ಕೆ ಒಟ್ಟ ಇಷ್ಟ ಇಲ್ಲ. ಯಾಕೆ ಗೊತ್ತನ? ನಿನಗೆ ಗೊತ್ತಿದ್ದಿದ್ದೈತಿಲ್ಲ, ಈ ಮನ್ಯಾಗ ನಮ್ಮಪ್ಪ ನಮ್ಮವ್ವ ಎಲ್ಲರೂ ಇದ್ದಿದ್ರು. ನಂಗೆ ಇದ್ರ ಮೇಲೆ, ಈ ಮನೆ ಮೇಲೆ ಭಾಳ ಪ್ರೀತಿ ಐತ್ಲಿ. ಈ ಮನಿನ ಯಾರಿಗೂ ಮಾರಕ್ಕೆ ನನಗೆ ಒಟ್ಟ ಇಷ್ಟ ಇಲ್ಲಲಿ. ನನ್ನ ಮದುವೆ ಸಲುವಾಗಿ ಮನೆ ಮಾರಕ್ಕೆ ಇಷ್ಟ ಇಲ್ಲ. ಯಾವುದೋ ಒಂದು ದಿನದ ಖುಷಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಸಿದ್ದ ನಮ್ಮಪ್ಪ ಈ ಮನಿನ. ಇಂಥ ಚಲೋ ಮನಿನ ಮಾರೋ ಅವಶ್ಯಕತೆ ಐತನ್ಲಿ ನೀನು ಹೇಳು. ನೋಡ್ಲಲಿತಿ, ಅದು ನಿನಗೆ ಅರ್ಥ ಆಕೈತಿ, ನನಗೆ ಅರ್ಥ ಆಕೈತಿ. ಆದ್ರೆ ಗಂಡಿನ ಮನೆಯವರಿಗೆ ಅರ್ಥ ಆಗ್ಬೇಕಲ್ಲ. ಅವರಿಗೆ ಅರ್ಥ ಆಗಿಲ್ಲ. ಅವ್ರಿಗೆ ಬೇಕಾಗಿರೋದು ವಿಜೃಂಭಣೆಯಿಂದ ಮದುವೆ ಮಾಡೋದು. ಅವ್ರಿಗೆ ಹೋಗಿ ನೀನು ನಂಗೆ ಇದ್ರಾಗ ನಂಗೆ ಈ ಮನೆ ಅಂದ್ರೆ ಭಾಳ ಪ್ರೀತಿ, ಈ ಮನಿನ ಮಾರಕ್ಕೆ ನಾವಲ್ಲೇ ಅಂತೀನಿ ಅಂದ್ರೆ ಕೇಳ್ತಾರನ್ಲಿ ಅವರು? ನೀನೇ ಹೇಳು ಲೇ. ಏನಾರ ಒಂದು ಪ್ಲ್ಯಾನ್ ಹೇಳಲಿ. ನಂಗೆ ಈ ಮನೆ ಮಾರಕ್ಕೆ ಒಟ್ಟ ಇಷ್ಟನೇ ಇಲ್ಲಲೇ. ಪ್ಲೀಸ್ ಲೇ, ಯಾವ್ದಾರ ಒಂದು ದಾರಿ ಇದ್ರೆ ಹೇಳಲಿ ನನಗೆ. ಯಾವ್ದಾರ ಒಂದು ದಾರಿ ಅಂದರೆ ಏನವ? ಏನು ಮಾಡಬೇಕು? ಏನಾರ ಹೇಳಲಿ. ಒಟ್ಟಿನಲ್ಲಿ ಈ ಮನೆ ಮಾತ್ರ ಮಾರಬಾರ್ದು. ಬೇಕಾದ್ರೆ ಈ ಮನಿನ ಅವ್ರ ಹೆಸ್ರಿಗೆ ಬರೋ ಯಾಕೋ ನಾನು ಏನೂ ಬೇಜಾರಿಲ್ಲ. ಒಟ್ಟಿನಲ್ಲಿ ಈ ಮನಿನ ಬೇರೆಯವ್ರಿಗೆ ಮಾರಕ್ಕೆ ನನಗೆ ಒಟ್ಟ ಇಷ್ಟ ಇಲ್ಲಲೇ. ಈ ಮನೆ ಅಂದ್ರೆ ನನಗೆ ಅಷ್ಟು ಇಷ್ಟ ಗೊತ್ತಾ. ಈ ಮನೆಯಾಗಿದ್ರೆ ನಂಗೆ ನಮ್ಮಪ್ಪ ಅವನ ಜೊತೆನೇ ಇದ್ದಂಗೆ ಅನ್ನಿಸ್ತೈತಿ. ಅದಕ್ಕಲ್ಲಿ ಏನಾರ ಒಂದು ಪ್ಲ್ಯಾನ್ ಹೇಳಲಿ ಪ್ಲೀಸ್ಲೇ. ನಂಗೊಂದು ಪ್ಲ್ಯಾನ್. ಆದರೆ ನೀನು ಗಟ್ಟಿ ಮನಸ್ಸು ಮಾಡಿ ಮಾತಾಡಬೇಕು.
ಹಾಂ ಸರಿ ಹೇಳು, ನಾ ಗಟ್ಟಿ ಮನಸ್ಸು ಮಾಡ್ತೀನಿ. ಈ ಮನೆಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ ಇದ್ದೀನಿ. ಏನು ಹೇಳಲಿ ಆ ಪ್ಲ್ಯಾನ್? ನೀನು ಡೈರೆಕ್ಟಾಗಿ ಚಂದ್ರ ಅವ್ರ ಹತ್ರನ ಮಾತಾಡ್ಬಿಡು. ಅವ್ರ ಹತ್ರ ಹೇಳು, ನನಗೆ ಈ ಮನೆ ಮಾರೋದಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ಮದ್ವೆನೂ ನಂಗೆ ಗ್ರ್ಯಾಂಡಾಗಿ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ಈ ಮನೆ ಮಾರದೇ ಇರೋಂಗೆ ನೀವೇ ನೋಡ್ಕೋರಿ ಅಂತ ಒಂದು ಸ್ವಲ್ಪ ಏನಾರು ರಿಕ್ವೆಸ್ಟ್ ಮಾಡ್ಕೊ. ಅವ್ರು ಒಪ್ಕೊಂಡು ಅವ್ರ ಮನೆಯಲ್ಲಿ ಒಪ್ಸಿದ್ರೆ ನಿಮ್ಮ ಮದ್ವೆನ ಅವ್ರು ಗ್ರ್ಯಾಂಡಾಗಿ ಮಾಡೋದು ಬೇಡ, ಮನೆ ಅಷ್ಟೇ ಕೊಟ್ಟರೆ ಸಾಕಂತ ಅಂದರೂ ಅನ್ಬೋದಲ್ಲ. ಇದಕ್ಕೆಲ್ಲ ಅವರು ಒಪ್ಕೋತಾರನ್ಲೇ? ನೋಡಲೇ, ನಿನ್ನ ಪ್ರಯತ್ನ ನೀ ಮಾಡು. ಇಲ್ಲೇ ಕುತ್ಕೊಂಡು ಪ್ರತಿಫಲನ ಬಯಸಕ್ಕೆ ಹೋಗ್ಬೇಡ. ಮೊದಲ ಮಾತಾಡ ಅವ್ರು ಚಂದ್ರ ಅವ್ರ ಹತ್ರ. ನಂಗೆ ಅನ್ಸಿದ ಮಟ್ಟಿಗೆ ಅವರು ಒಪ್ಕೊಂಡ್ರೆ ಒಪ್ಕೋಬೋದು, ಯಾಕಂದ್ರೆ ಅವ್ರ ಮನಸ್ಸು ಭಾಳ ಒಳ್ಳೇದೈತಿ. ಒಂದು ಸಲ ಮಾತಾಡಿ ನೋಡು. ಹ್ಞೂ ಅಂದ್ರಂತೂ ಒಳ್ಳೇದು, ಮತ್ತು ಇಲ್ಲ ಅಂತಂದ್ರೆ ಒಂದು ಏನೂ ಮಾಡೋಕ್ಕಾಗಲ್ಲ. ಇದು ಒಂದು ಲಾಸ್ಟ್ ದಾರಿ ಉಳ್ಕೊಂಡಿರೋದಂದ್ರೆ ನೋಡಲೇ, ಇವಾಗ ಮೊದಲು ಅವ್ರ ಹತ್ರ ಮಾತಾಡೋ ತಿಳಿಸಿ. ಆಮೇಲೆ ಬೇಕಾರ ಅವ್ರು ಒಲ್ಲಾಗಿಲ್ಲ ಅಂತ ಬೇಡ ಹಂಗಿಂಗಂದ್ರೆ ಮತ್ತು ಬೇರೆದೇನಾರ ದಾರಿ ಹುಡುಕಿದ್ರಾತು, ಸರಿನಾ? ಸರಿ, ಅದು ಒಂದು ಸಲ ಟ್ರೈ ಮಾಡೇ ಬಿಡ್ತೀನಿ. ಈಗಾರ ನಗಲಿ, ನಿನ್ನ ಮುಖ ನೋಡೋಕ್ಕಾಗವಲ್ದು ನಂಗೆ. ಒಂದು ಸ್ವಲ್ಪ ಮದ್ವೆ ಫಿಕ್ಸ್ ಆಗೈತಿ, ಒಂದು ಸ್ವಲ್ಪ ನಗ್ನಗ್ತಾ ಇರಲಿ, ಮುಖ ಹಿಂಗೆ ಮಾಡ್ಕೊಂಡಿಯಲ್ಲ. ನಗು ಒಂದು ಸ್ವಲ್ಪ. ಈಗಾರ ಹೊಸ ಪ್ಲ್ಯಾನ್ ಹೇಳ್ಕೊಟ್ಟಿನಿ ನಿನಗೆ. ಪ್ಲೀಸ್ಲೇ ನಗಲೇ ಒಂದು ಸಲನಾರ. ಅಬ್ಬಾ, ಈಗ ನೋಡೋಂಗೆ ಆಯ್ತು ನೋಡಿ ನಿನ್ನ ಮುಖ ಹಿಟ ಮಾಡ್ಕೊಂಡು ಕುತ್ಕೊಂಡಿದ್ದಿ. ನೀ ಏನೂ ತಲೆ ಕೆಡಿಸ್ಕೋಬೇಡ. ಚಂದ್ರ ಅವರಿಗೆ ಒಂದು ಸ್ವಲ್ಪ ತಿಳಿಸಿ ಸಮಾಧಾನದಿಂದ ಹೇಳಿ ನೋಡು. ಅವ್ರು ಒಪ್ಕೋತಾರ, ನಂಬಿಕೆ ನನಗೈತಿ. ಯಪ್ಪ, ಅವ್ರು ಒಪ್ಕೊಂಡ್ರೆ ಅಷ್ಟ ಸಾಕನ್ಸೈತಿ. ಅಲ್ಲಲ್ಲಿ ಈಗ ಅವ್ರ ಹತ್ರ ಹೆಂಗೆ ಮಾತಾಡೋದು? ಅವ್ರು ಎಲ್ಲಿ ಸಿಗ್ತಾರ? ಮನ್ಯಾಗ ಏನಾರು ಹೇಳಿದ್ರೆ ಬೈದ ಬಿಡ್ತಾರ. ಇನ್ನು ಈಗಾರ ಮದುವೆ ಈಗ ಒಪ್ಕೊಂಡೈತಿ ಆಗಲೇ ಮಾತಾಡ್ತಿರನು ಅಂತಂತಾರ. ಇಲ್ಲಿ ಹೆಂಗಲಿ ಅವ್ರನ್ನ ಭೇಟಿ ಆಗೋದು? ಹೌದಲ್ಲ, ಏನೋ ಮಾತಾಡ್ಬಿಡು ಅಂತ ಅಂದೆ ನಾನು. ಆದ್ರೆ ಈಗ ಅವ್ರನ್ನ ಹೆಂಗಲೇ ಭೇಟಿ ಆಗೋದು? ಅವ್ರ ಮನೆ ತಲಂತೂ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಮನೆಯಾಗ ಯಾವಾಗಲೂ ಅವ್ರ ತಂಗಿ ತಾಯಿ ತಮ್ಮನರು ಎಲ್ಲರೂ ಇದ್ದೇ ಇರ್ತಾರೆ. ಅವ್ರ ಮನೆಗೆ ಈಗ ನೀನು ಹೋಗೋಕ್ಕಾಗಲ್ಲ, ನಾನು ಹೋಗೋಕ್ಕಾಗಲ್ಲ. ಮತ್ತು ಹೆಂಗೆ ಮಾಡೋದ್ಲೇಪ್ಪ? ಈಗ ಎಲ್ಲಿ ಸಿಗ್ತಾರ ಏನು? ಅವ್ರು ಯಾವಾಗ ಎಷ್ಟೊತ್ತಿನಾಗ ಎಲ್ಲಿರ್ತಾರ ಅನ್ನೋದು ಏನೂ ಗೊತ್ತಿಲ್ಲ ನನಗೆ. ಹ್ಞೂಲಿ, ಮತ್ತು ಹೆಂಗೆ ಮಾಡೋದೀಗ? ಲೇ, ನಮ್ಮೊಂದು ಪ್ಲ್ಯಾನ್. ನಾಳೆ ಹೆಂಗಾರ ಮಾಡಿ ನೀನು ಸ್ವಲ್ಪ ಖಾಲಿ ಇರಲಿ, ನಮ್ಮ ಹೊಲಕ್ಕೆ ಹೋಗೋಣ. ನಿಮ್ಮ ಹೊಲಕ್ಕೆ? ಎದಕ್ಕೆ? ಅವ್ರ ಹೊಲನೂ ನಮ್ಮ ಹೊಲದ ಕಡೆನೇ ಐತಿ. ಈಗ ನಮ್ಮ ಹೊಲ, ಅವ್ರ ಹೊಲ ದಾಟಿದ ಮೇಲೆ ಒಂದು 3-4 ಹೊಲ ಆದಮೇಲೆ ನಮ್ಮ ಹೊಲ ಇರೋದು. ನಾವು ಹೊಲಕ್ಕೆ ಹೋದ್ವಿ ಅಂದ್ರೆ ಅವ್ರು ಹೆಂಗೆ ಹೊಲಕ್ಕೆ ಬರ್ತಾರೆ, ಆ ನಂಬಿಕೆ ಅಂತೂ ನನಗೈತಿ. ಅವ್ರು ಬಂದಾಗ ಒಂದು ಸ್ವಲ್ಪ ಹೆಂಗಾರ ರಿಕ್ವೆಸ್ಟ್ ಮಾಡಿ ಮಾತಾಡಕ್ಕೆ ಬರ್ತೈತಿ. ಪ್ಲೀಸ್ಲೇ, ನಾಳೆ ಒಂದಿನ ಬಾಲೆ ನನ್ನ ಜೊತೆ. ಸರಿ ತಗೋ, ನೀ ಇಷ್ಟು ಕೇಳಾಕುಂತಿದ್ದಿ, ನಾ ಬರದೇ ಇರ್ತೀನಿ ನಾನು. ಸರಿ ಆಯ್ತು, ನಾಳೆ 9 ಗಂಟೆ 10 ಗಂಟೆನಷ್ಟಿಗೆಲ್ಲ ಕೆಲಸ ಮುಗಿಸ್ಕೊಂಬಿಡು. ಹೊಲಕ್ಕೆ ಹೋಗೋದೇನೋ ಓಕೆ, ಆದರೆ ನಿಮ್ಮ ಚಿಗವ ಒಯ್ಕತ್ತಾವಲ್ಲ ಒಂದೇ ಸಮನ, ಎಲ್ಲರೂ ಹೋದ್ರೆ ಸಾಕು. ನಾಳೆ ಏನೋ ಹೊಲ್ದಾಗ ಕೆಲಸ ಐತಿ, ಏನೋ ಒಂದು ಹೇಳ್ತೀನಿ ತಗೋ. ನಾನು ನಮ್ಮ ಅಮ್ಮಂತ ಎಲ್ಲರೂ ಹೇಳ್ತೀನಿ, ಒಂದು ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೀನಿ ಬೇ ಅಮ್ಮ, ಯಾಕೋ ಒಂದು ಸ್ವಲ್ಪ ಬೇಸರ ಅನ್ಸಾಕೊಂತೈತಿ ಅಂತಂದು ಹೇಳಿ ನೀನು ಕರ್ಕೊಂಡು ಹೋಗಿ ಬರ್ತೀನಿ ಅಂದ್ರೆ ನಮ್ಮಮ್ಮ ಏನನ್ನಂಗಿಲ್ಲ, ಹ್ಞೂ ಅಂತಾಳ. ಸರಿ ತಗೊಂಗಾರ, ನಾಳೆ ಬೆಳಗ್ಗೆ ಲಗುಲಗುನ ಎಲ್ಲ ಕೆಲಸ ಪಡಬಟ್ಟ ನಂಗೆ ಮಾಡಿ ಮುಗಿಸ್ಕೊಂಬಿಡು. ನಾನು ಅಷ್ಟೇ ನಮ್ಮ ಮನೇನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. 9 ಗಂಟೆ 9:15 ಸುಮಾರು ನಿಮ್ಮ ಮನೆ ತಲೆ ಕರೆಯಾಕೆ ಬರ್ತೀನಿ. ಅಮ್ಮಗೆ ಹೇಳಿರ ನಿಮ್ಮ ಮುಂಚೆನ ಇಬ್ಬರು ಹೊಲಕ್ಕೆ ಹೋಗೋಣ. ನೋಡೋಣ ಎಷ್ಟೊತ್ತಂಗೆ ಆಗುತ್ತೆ ಅಷ್ಟೋ ತನಕ ಕಾಯೋಣ. ಬರ್ತಾರೆ, ಹೊಲಕ್ಕಂತೂ ಹೋಗ್ಲಾರ್ದ ಇರೋದೇ ಇಲ್ಲ ಅವರು. ಅಲ್ಲಿ ಬಂದಾಗ ಮಾತಾಡಂತೆ ಅಂತ ನೀನು, ಸರಿನಾ? ಸರಿ ತಗೊಲೆ, ಹಂಗೆ ಮಾಡೋಣ. ಸವಿತಿ, ನೀನು ಯಾವಾಗ ಬಂದಿಲ್ಲ? ಅದು ಈಗ ಸ್ವಲ್ಪ ತಾತ್ಬಿ ಅಮ್ಮ ಬಂದು. ಲಲಿತಾ ಒಂದು ಮದುವೆ ಫಿಕ್ಸ್ ಆಗಿತ್ತಲ್ಲ, ಅದಕ್ಕೆ ಏನಂತ ಎತ್ತಂತಂದು ಒಂದು ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಬೇ ಅಮ್ಮ. ನೀನೆಲ್ಲಿಗೆ ಹೋಗಿದ್ದೆ ಬೇ? ನಾನು ಈಗ ಹೊಲತ್ತಲ್ಲಿ ಹೋಗಿದ್ದೆ ನೋಡವ. ಯಮ್ಮ ನಾಳೆ ನಾನು ಮತ್ತು ಸವಿತಿ ಒಂದು ಸ್ವಲ್ಪ ಹೊಲತ್ತಲ್ಲೇ ಹೋಗಿ ಬರ್ತೀವಿ ಬೇ ಬೆಳಿಗ್ಗೆ. ಯಾಕೆ ಲಲಿತವ ಈಗ ಇದಕ್ಕೆ ನೀನು ಹೊಲದ ಕಡೆ ಹೋಗಿದ್ದಿ? ಅದು ಅದು ಒಂದು ಸ್ವಲ್ಪ ಮನೆಯಾಗಿದ್ದಿದ್ದು ಇಬ್ಬರಿಗೂ ಬೇಸರ ಆದಂಗೆ ಆಗ್ಬಿಟ್ಟೈತಿ. ಅದು ಅಲ್ದ ಪ್ಯಾಟಿಗೂ ಹೋಗೋಕ್ಕಾಗಂಗಿಲ್ಲ, ಯಾಕಂದ್ರೆ ಆಕೆ ಕೈಯಾಗೂ ರೊಕ್ಕಿಲ್ಲ, ನನ್ನ ಕೈಯಾಗೂ ರೊಕ್ಕಿಲ್ಲ. ಸುಮ್ಮನೆ ಎಲ್ಲರೂ ಹೋಗಿ ಏನು ಮಾಡೋದು? ಅದಕ್ಕೆ ಬೆಳಗ್ಗೆ ಒಂದು ಸ್ವಲ್ಪ ಹಂಗೆ ಹೊಲ್ದಾಗ ಹೋಗಿ ಬರ್ತೀವಿ ಬೇ ಅಮ್ಮ. ಹಂಗೆ ಇವ್ರ ಹೊಲನೂ ನೋಡ್ದಂಗೆ ಆಗುತ್ತಾ, ನಮ್ಮ ಹೊಲ್ದಾಗೂ ಒಂದು ಸ್ವಲ್ಪ ಏನೋ ಹಾಕಾರಂತ. ನಾನು ಹೋಗಿಲ್ಲ ನಮ್ಮ ಹೊಲತ್ತಲ್ಲೇ, ಅದಕ್ಕೆ ಇಬ್ಬರು ಒಂದು ಸ್ವಲ್ಪ ಅಡ್ಡಾಡ್ಕೊಂತ ಹೋಗಿ ಬರ್ತೀವಿ ಬೇ ಅಮ್ಮ. ಮನೆ ಕೆಲಸ ಎಲ್ಲ ಮುಗಿಸಿಟ್ಟು ಹೋಗ್ತೀವಿ, ಬೇಕಾರೆ ಒಂದು ತಾಸ್ನಾಗ ವಾಪಸ್ ಬಂದುಬಿಡ್ತೀವಿ. ಸರಿ ಆಯ್ತು ತಗೋರವ, ಹೋಗ್ಬರಂತ್ರಂತ ನಾಳೆಗಲ್ಲ. ಆಯ್ತು ತಗೋ, ಹೋಗ್ಬರಂತ್ರಂತ. ಲಲಿತವ, ನಂಗೆ ಒಂಥರ ಚಹಾ ಮಾಡ್ಕೊಡವ, ಯಾಕತ್ತಲ್ಲಿ ಭಾಳ ನೋವು ಸಾಕೊಂಡ್ಬಿಟ್ಟೈತಿ. ಲಲಿತಿ, ನನಗೂ ಚಾಲೆ, ನಿನ್ನ ಕೈಯನ್ನು ಚಹಾ ಕುಡಿದ್ರೆ ತಲೆನೋವೆಲ್ಲ ಹೋಗೈತಿ. ಅದಲ್ದ ಭಾಳ ದಿನ ಆಗ್ಬಿಟ್ಟೈತಿ ನಿನ್ನ ಕೈಯನ್ನು ಚಹಾ ಕುಡಿದು. ನನಗೂ ಒಂದು ಕಪ್ ಚಾಲೆ. ಹೋಗಿ ಕೈಗಾಲ ಮುಖ ತಗೊಂಬ, ಈಗಾರ ಹೊಲ್ದಾಗಿಂದ ಬಂದೆಲ್ಲ, ನಾ ಇಬ್ಬರಿಗೂ ಚಹಾ ಮಾಡ್ಕೊಂಬರ್ತೀನಂತ. ಸರಿನವ. ಅಬ್ಬ, ಅಂತೂ ನಾಳೆ ಹೊಲಕ್ಕೆ ಹೋಗೋದು ಫಿಕ್ಸ್ ಆಯ್ತು. ನೀನು ಲಗುನ ಎಲ್ಲ ಕೆಲಸ ಮುಗಿಸ್ಕೊಂಬಿಡು. ಸರಿ ತಗೋ, ನೀನೇನು ತಲೆ ಕೆಡ್ಸ್ಕೊಬೇಡ, ನಾನು ಬೇಗ ಕೆಲಸ ಮುಗಿಸ್ಕೊಂಬಂದ್ಬಿಡ್ತೀನಿ. ಈಗ ಮೊದಲು ನಂಗೆ ಒಂದು ಕಪ್ ಚಹಾ ಕೊಡು. ಸರಿ ಆಯ್ತು.
ಬಾ ಅಲ್ಲೇ ಅಡುಗೆ ಮನ್ಯಾಗ ಇಬ್ಬರು ಮಾತಾಡ್ಕೊತ ಚಾ ಮಾಡೋಣ. ನಿಂಗೂ ಚಾ ಕೊಟ್ಟು ಅಮ್ಮಗೂ ಅಲ್ಲೇ ಕರಿತೀನಿ, ಅಲ್ಲೇ ಆರಾಮ್ ಚಾ ಕುಡ್ಕೊತ ಕೂತೋಣಂತೆ ಅಂತ. ಬಾ. ಸರಿ ನಡಿ.